ಹಿಂದಿನ ಭಾಗದಲ್ಲಿ ಗಿರಿಜಾ ಅನಾರೋಗ್ಯದಿಂದ ಬಳಲ್ತಾ ಇರೋದಕ್ಕೆ ಕಾವ್ಯನೇ ಕಾರಣ ಅಂತ ಮನೆಯವರೆಲ್ಲರೂ ಕಾವ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ ಚಾರು ಮಾತ್ರ ಎಲ್ರೂ ಎದುರಿಗೆ ತೋರಿಕೆಗೋಸ್ಕರ ಕಾವ್ಯನಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾಳೆ. ಪಾಪ ಕಾವ್ಯನಿಗೆ ಚಾರು ಮಾಡ್ತಿರೋ ಮೋಸದ ಅರಿವು ಸ್ವಲ್ಪನೂ ಇಲ್ಲ. ಎದುರಿಗೆ ಕಾಣ್ತಾ ಇರೋ ಅತಿಗೇನೆ ನಿಜ ಅನ್ಕೊಂಡು ಅತ್ತಿಗೆ ಹತ್ರನೇ ಸಹಾಯ ಕೇಳಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಬೇಕು ಅಂತ ಅವಳು ನಿರ್ಧಾರ ಮಾಡಿದಾಳೆ. ಹಾಗಾದ್ರೆ ಮುಂದೆ ಏನಾಗುತ್ತೆ, ಚಾರು ಇನ್ನೇನು ಅವಾಂತರ ಮಾಡ್ತಾಳೆ, ಎಲ್ಲಾನು ಇವತ್ತು ನೋಡೋಣ. ಅರೆ, ಇದು ಯಾಕೆ ಚಾರು ಇಷ್ಟೊತ್ತಲ್ಲಿ ಈ ಟೆರೆಸ್ ಮೇಲೆ ಬಂದು ಏನು ಮಾಡ್ತಿದ್ಯಾ? ಏನು ಅಂತ ಹೇಳಲಿ, ನೀವೇ ನೋಡ್ತಿದ್ದೀರಾ ಅಲ್ವಾ, ಅತ್ತೆ ತುಂಬಾ ಅಂದ್ರೆ ತುಂಬಾ ಸೊರ್ಗೋಗಿದ್ದಾರೆ ಕಣ್ರಿ. ನನಗಂತೂ ಅವ್ರನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಮೊದಲಿಗೆ ಎಷ್ಟು ಗೆಲುವಾಗಿದ್ರು, ಆದ್ರೆ ಸ್ವಲ್ಪ ದಿನದಲ್ಲೇ ಎಷ್ಟೆಲ್ಲ ಬದಲಾಗೋಯ್ತು. ನನಗಂತೂ ಯಾಕೋ ತುಂಬಾ ಬೇಜಾರಾಗ್ತಿದೆ ಕಣ್ರಿ. ಅದಕ್ಕೆ ಕೆಳಗಿರೋದಕ್ಕೆ ಮನಸ್ಸೇ ಆಗಿಲ್ಲ. ಇಲ್ಲೊಂದು ಸ್ವಲ್ಪ ಗಾಳಿಲಿ ನಿಂತ್ಕೊಂಡ್ರಾರು ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಮೇಲ್ ಬಂದೆ. ಚಾರು, ನಾನು ನಿನ್ನ ಮದುವೆ ಆಗಿರೋದಕ್ಕೆ ತುಂಬ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕಣೆ. ಅದಕ್ಕೆ ನಿನ್ನಂಥ ಒಳ್ಳೆ ಹೆಂಡತಿ ನನಗೆ ಸಿಕ್ಕಿದ್ದಾಳೆ. ಖಂಡಿತವಾಗ್ಲೂ ಮನೆಯವರೇ ದುರ್ಬಿನ್ ಹಾಕಿ ಹುಡುಕಿದ್ರೂ ನಿನ್ನಷ್ಟು ಒಳ್ಳೆ ಹುಡುಗಿ ಸಿಗ್ತಾನೆ ಇರಲಿಲ್ಲ ಅನ್ಸುತ್ತೆ. ನೀನು ನನ್ನ ಇಷ್ಟಪಟ್ಟು ನೀನಾಗೆ ಬಂದು ನಿನ್ನ ಪ್ರೀತಿನ ಹೇಳ್ಕೊಂಡಾಗ ನಾನು ಅಕಸ್ಮಾತ್ ರಿಜೆಕ್ಟ್ ಮಾಡಿ ನಿನ್ನನ್ನು ಬೇಡ ಅಂತ ಡಿಸೈಡ್ ಮಾಡಿದಿದ್ರೆ ಬಹುಶಃ ನನಗೆ ಇಷ್ಟು ಒಳ್ಳೆ ಹೆಂಡತಿನ ಪಡೆಯೋ ಅದೃಷ್ಟನೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ನೀನು ನಮ್ಮ ಮನೆಗೋಸ್ಕರ ನಮ್ಮ ಮನೆಯವರಿಗೋಸ್ಕರ ಎಷ್ಟೊಂದು ಎಷ್ಟೊಂದು ಕಷ್ಟಪಡ್ತಿದ್ಯಾ. ಅವ್ರು ಸ್ವಲ್ಪ ನೋವಲ್ಲಿದ್ರು ನಿನಗೆ ತಡ್ಕೊಳೋದಕ್ಕೆ ಆಗಲ್ಲ. ಈ ಮನೆಯವರು ಕೂಡ ತುಂಬ ಪುಣ್ಯ ಮಾಡಿದ್ರು ಅನ್ಸುತ್ತೆ ನಿನ್ನಂಥ ಸೊಸೆನ ಪಡೆಯೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ನೀನು ನನ್ನ ಲೈಫಿಗೆ ಬಂದಿರೋದಕ್ಕೆ ನಾನು ಇಷ್ಟೊಂದು ನೆಮ್ಮದಿಯಾಗಿದ್ದೀನಿ ಅನ್ಸುತ್ತೆ. ಐ ಲವ್ ಯು ಚಾರು. ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು. ತಂದೆ ತಾಯಿಯಾಗಿ ಅವರು ಮಕ್ಕಳಿಗೆ ಎಷ್ಟೆಲ್ಲ ಸಂಸ್ಕಾರ ಕೊಟ್ಟಿದ್ದಾರೆ ಅನ್ನೋದೆಲ್ಲ ತಿಳ್ಕೊಂಡ್ಮೇಲೆ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು. ಒಳ್ಳೆ ಮನೆಗೆ ನಾನು ಸೊಸೆಯಾಗಿ ಬರಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿನೇ ನೀವು ರಿಜೆಕ್ಟ್ ಮಾಡಿದ್ರೂ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಇರ್ತಿದ್ದೆ. ಹೇಗಾದರೂ ನಿಮ್ಮನ್ನ ಕನ್ವಿನ್ಸ್ ಮಾಡ್ತಿದ್ದೆ. ನಿಮ್ಮನ್ನ ನಾನು ತುಂಬ ಪ್ರೀತಿ ಮಾಡ್ತಿದ್ದೆ. ಆದರೂ ಚಾರು, ಅಯ್ಯೋ ರೀ, ಅದೇನು ಮಾತು ಅಂತ ಆಡ್ತಿದ್ದೀರಾ ನೀವು? ನಮ್ಮನೆ ನಾನು ಅಂತ ಸಪ್ರೇಟಾಗಿ ಮಾತಾಡ್ತಾ ಇದ್ದೀರಾ. ನಿಮ್ಮನ್ನ ಮದುವೆ ಆದಮೇಲೆ ಇದು ನನ್ನ ಮನೆ, ಇಲ್ಲಿರೋರು ನನ್ನೋರೇ ತಾನೇ. ಹಾಗಿರುವಾಗ ನಾನು ಇವ್ರಿಗೋಸ್ಕರ ಕಷ್ಟಪಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ನನ್ನವ್ರಿಗೋಸ್ಕರ ನಾನು ಏನೇ ಮಾಡಿದ್ರು ಅದು ತಪ್ಪಿಲ್ಲ ರೀ. ನೀವು ಒಳ್ಳೆ ನೋಡಿ, ನೀವು ಏನೇನೋ ಯೋಚನೆ ಮಾಡಿ ಬೇಜಾರು ಮಾಡ್ಕೊಳ್ಬೇಡಿ. ಇವಾಗಲೇ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಗಾಳಿನಲ್ಲಿದ್ದು ಆಮೇಲೆ ಬರ್ತೀನಿ. ಸರಿ ಚಾರು, ನಾನು ಹೋಗಿ ಮಲ್ಕೊಳ್ತೀನಿ. ನೀನು ಆದಷ್ಟು ಬೇಗ ಬಾ ಆಯಿತಾ? ಒನ್ ಸೆಕೆಂಡ್. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಚಾರು. ಛೇ, ಅದಕ್ಕೆ ಎಷ್ಟು ಒಳ್ಳೆಯವರು. ನಾನೇ ಏನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅವರು ಈ ಮನೆಗೆ ಬಂದಾಗಿಂದನೂ ಎಲ್ರೂ ಎಷ್ಟೊಂದು ಕೇರ್ ಮಾಡ್ತಿದ್ದಾರೆ. ಇವಾಗಲೂ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ಮನೆಯವರು ಎಲ್ಲರೂ ನಂಬಿದ್ರು ಅದಕ್ಕೆ ನಂಬ್ದೇನೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ನಾನು ಒಂದು ಕ್ಷಣಕ್ಕೆ ಅದಕ್ಕೆ ಬಗ್ಗೆನೇ ತಪ್ಪು ಯೋಚನೆ ಮಾಡಿ ಅವ್ರ ಮನಸ್ಸಿಗೂ ಹರ್ಟ್ ಮಾಡಿಬಿಟ್ಟೆ. ಛೇ, ಮೊದಲು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿ ನಾನು ಏನೂ ಮಾಡಿಲ್ಲ ಅದಕ್ಕೆ ಅಂತ ಹೇಳ್ಕೊಳ್ಬೇಕು. ನನ್ನ ನೋವನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಏನು, ನಾನು ನಿಮ್ಮ ಲೈಫಿಗೆ ಬರೋದಕ್ಕೆ ಪುಣ್ಯ ಮಾಡಿದ್ರಾ? ಪುಣ್ಯ ಮಾಡಿರಲಿಲ್ಲ ಅರ್ಜುನ್, ನೀವು ಪಾಪ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಮ ಲೈಫಿಗೆ ಬಂದಿರೋದು. ಅರ್ಜುನ್, ನಿಮ್ಮ ಒಳ್ಳೆತನನಾಗ್ಲಿ ನಿಮ್ಮನೆ ಸಂಸ್ಕಾರನಾಗ್ಲಿ ಯಾವುದನ್ನ ನೋಡಿನೂ ನಾನು ನಿಮ್ಮನ್ನ ಪ್ರೀತಿ ಮಾಡಿಲ್ಲ. ಅಷ್ಟಕ್ಕೂ ನಾನು ನಿಮ್ಮನ್ನ ಪ್ರೀತಿನೇ ಮಾಡಿಲ್ಲ. ಪ್ರೀತಿ ಮಾಡಿರೋ ಹಾಗೆ ನಾಟಕ ಆಡಿದ್ದೆ ಅಷ್ಟೆ. ಆ ನಾಟಕನ ನಂಬಿ ನೀವು ನನ್ನ ಮದುವೆ ಆಗಿ ಈ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ಏನು ಹೇಳಿದ್ರಿ ನೀವು? ನಾನು ಈ ಮನೆಯವರು ಸ್ವಲ್ಪ ಬೇಜಾರಾಗಿದ್ರು ನೋಡಿ ಸಹಿಸಲ್ವಾ? ಈ ಮನೆಯವ್ರಿಗೋಸ್ಕರ ಕಷ್ಟಪಡ್ತಾ ಇದ್ದೀನ. ನಿಜ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇರೋದೇ ನಾನು. ಹೀಗಿರುವಾಗ ನಾನು ಹೇಗೆ ಕಷ್ಟಪಡ್ತೀನಿ ಅರ್ಜುನ್? ನೀವು ನನ್ನ ನಂಬಿ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಏನೇ ಮಾಡಿದ್ರು ಯಾರಿಗೂ ಏನು ಡೌಟ್ ಬರಲ್ಲ. ಅದಕ್ಕೇನೆ ಈ ಮನೆಯವ್ರನ್ನ
ಇಷ್ಟೆಲ್ಲ ಆಟ ಆಡಿಸ್ತಾ ಇರೋದು. ನಾನು ಮೊದಲಿಗೆ ಈ ಮನೆಗೆ ಬಂದಾಗ ಅದು ಎಷ್ಟು ನೆಮ್ಮದಿಯಾಗಿದ್ರಿ. ಯಾರ ಮುಖದಲ್ಲಿ ನೋಡಿದ್ರು ನಗು 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 ನಗು. ಎಲ್ರೂ ಅರ್ಥ ಮಾಡ್ಕೊಂಡು ನಂಬಿ ಅಡ್ಜಸ್ಟ್ ಮಾಡ್ಕೊಂಡು ಈ ಮನೆ ಒಂಥರ ಆನಂದ ಸಾಗರ ಆಗಿತ್ತು. ಆದರೆ ನಾನು ಬಂದಿರೋದು ಆ ಆನಂದ ಸಾಗರನ ಸ್ವಲ್ಪ ಹುಳಿ ಹಿಂಡಿ ಬೇಜಾರದ ಸಾಗರ ಮಾಡೋಣ ಅಂತ. ನಾನು ಬಂದಿರೋ ಉದ್ದೇಶ ಪೂರ್ತಿ ಆಗ್ತಾನೆ ಇದೆ. ಅಂದ್ಕೊಂಡಿರೋ ಹಾಗೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಾನೆ ಇದ್ದೀನಿ. ಬಹುಶಃ ನಿಮ್ಮಮ್ಮ ಇನ್ನೊಂದು ಸ್ವಲ್ಪ ದಿನಕ್ಕೆ ಟಿಕೆಟ್ ತಗೊಂಡು ಮೇಲೆ ಹೋಗ್ಬೋದು. ಒಬ್ರು ಹೋದ್ರೆ ಮಿಕ್ಕವ್ರನ್ನ ನಾನೇನು ಮಾಡೋದೇ ಬೇಡ. ಅದೇ ಕೊರ್ಗಲ್ಲಿ ಎಲ್ಲರೂ ಹೋಗ್ತೀರಾ. ಅದಕ್ಕೆ ನಾನು ನೆಮ್ಮದಿಯಾಗಿರ್ಬೋದು. ನನಗೂ ಅದೇ ಬೇಕಾಗಿರೋದು. ಈ ನೆಮ್ಮದಿನ ಕೆಡಿಸಿ ನನ್ನ ನೆಮ್ಮದಿನ ಹುಡ್ಕೊಳ್ತಾ ಇದ್ದೀನಿ. ಅಯ್ಯಯ್ಯೋ, ನಾನು ಇದೇನು ಕೇಳಿಸ್ಕೊಂಡೆ? ಅಲ್ಲ, ಅದಕ್ಕೆ ಬಾಯಲ್ಲಿ ಎಂತ ಮಾತು ಕೇಳಿಸ್ಕೊಂಡೆ ನಾನು? ಅಂದ್ರೆ ಅವರು ಯಾವುದು ಯಾವುದು ದ್ವೇಷದಲ್ಲಿ ಈ ಮನೆಗೆ ಬಂದು ಸೇರ್ಕೊಂಡ್ರ? ಅಲ್ಲ, ಬಂದಾಗಿಂದಾನು ನಮ್ಮೆಲ್ಲರ ಎದುರಿಗೂ ಒಳ್ಳೆಯವ್ರಾಗೆ ನಾಟಕ ಮಾಡ್ಕೊಂಡಿದಾರ. ನಾವು ಅವ್ರನ್ನ ನಂಬಿ ಮೋಸ ಹೋಗ್ತಾ ಇದೀವ. ಅಂದ್ರೆ ನನ್ನ ಲೈಫ್ ಇಷ್ಟೆಲ್ಲ ಆಗೋದಕ್ಕೆ ಅದಕ್ಕೆ ಕಾರಣನಾ? ಅಂದ್ರೆ ನಾನಿವಾಗ ಅದಕ್ಕೆ ಹತ್ರ ಏನೇ ಹೇಳಿದ್ರು ಯೂಸ್ ಇಲ್ಲ. ನಾನು ಅವ್ರನ್ನ ನಂಬಿ ಏನಾದರೂ ಹೆಲ್ಪ್ ಕೇಳಿದ್ರೆ ಖಂಡಿತವಾಗ್ಲೂ ಅವರು ಹೆಲ್ಪ್ ಮಾಡೋ ಬದಲಿಗೆ ಇರೋ ವಿಷಯನ ಇನ್ನೂ ದೊಡ್ಡದು ಮಾಡ್ತಾ ಇದ್ರು. ಆದ್ರೆ ನನ್ನ ಎದುರಿಗೆ ಏನೂ ಗೊತ್ತಿಲ್ದಿರೋ ಹಾಗೆ ಆಕ್ಟಿಂಗ್ ಮಾಡ್ತಾ ಇದ್ರು. ಇವಾಗ ಮಾಡೋದೆಲ್ಲ ಮಾಡಿ ಮನೆಯವ್ರ ಎದುರಿಗೆ ಎಷ್ಟು ಸಾಧು ಪ್ರಾಣಿ ಹಾಗೆ ಎಲ್ಲರೂ ತಾನೊಬ್ಳೆ ಪ್ರೀತಿ ಮಾಡೋ ಹಾಗೆ ನೋಡ್ಕೊಳ್ಳೋ ಹಾಗೆ ಆಕ್ಟಿಂಗ್ ಮಾಡ್ತಿದ್ದಾರೆ. ಮನೆಯವರೆಲ್ಲ ಈ ರಾಕ್ಷಸಿನ ನಂಬ್ಕೊಂಡು ನನ್ನ ಬಗ್ಗೆ ಅನುಮಾನ ಪಡ್ತಿದ್ದಾರೆ. ಇವಾಗ ಒಂದಂತೂ ಕನ್ಫರ್ಮ್ ಆಯ್ತು. ಅದಕ್ಕೆ ನಾವು ಅಂದ್ಕೊಂಡಿರೋ ಹಾಗೆ ಇಲ್ವೇ ಇಲ್ಲ. ಇವರು ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡೋದಕ್ಕಂತೂ ಬಂದೇ ಇಲ್ಲ. ಇಷ್ಟೆಲ್ಲ ಗೊತ್ತಾದ ಮೇಲೂ ನಾನು ಸುಮ್ಮನೆ ಇರಬಾರ್ದು. ಹೇಗಾದರೂ ಮಾಡಿ ಅವ್ರ ಬಂಡವಾಳನೆಲ್ಲ ಮನೆಯವ್ರ ಎದುರಿಗೆ ಬಯಲು ಮಾಡಬೇಕು. ಅವ್ರನ್ನ ಈ ಮನೆಯಿಂದ ಆಚೆ ಹಾಕಬೇಕು. ಇಲ್ಲ ಅಂದರೆ ನಮ್ಮ ಸುಂದರವಾದ ಸಂಸಾರನ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡ್ಬಾರ್ದು. ಮನೆಯವರೆಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೂ ಇವರೇ ಕಾರಣ. ನಮ್ಮ ಮನೆಯವರೆಲ್ಲರೂ ಇಷ್ಟೊಂದು ಕುಗ್ಗೋದಕ್ಕೂ ಇವರೇ ಕಾರಣ. ಇವರು ನಮ್ಮ ಹತ್ರ ನಾನು ಸುಮ್ಮನೆ ಬಿಡಲ್ಲ. ಅಂತೂ ಇಂತೂ ಕಾವ್ಯನೆದ್ರಿಗೆ ಅದಕ್ಕೆ ಮುಖವಾಡ ಕಳ್ಸಿ ಬೀಳತ್ತೆ. ಚಾರುಣ್ಯನ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಕಾವ್ಯ ಒಂದು ದೃಢ ನಿರ್ಧಾರ ಮಾಡ್ತಾಳೆ. ಹೇಗಾದರೂ ಮಾಡಿ ಅದಕ್ಕೆ ಬಂಡವಾಳನ ಮನೆಯವ್ರ ಮುಂದೆ ಬಯಲು ಮಾಡಬೇಕು ಅಂತ. ಮಾರನೇ ದಿನ ಕಾವ್ಯ ಚಾರುಣ್ಯನ್ ತವ್ರ ಮನೆಗೆ ಬರ್ತಾಳೆ. ಅರೆರೇ, ಇದೇನಮ್ಮ ಕಾವ್ಯ, ದಿಢೀರಂತ ನೀನು ನಮ್ಮನೆಗೆ ಬಂದಿದ್ಯಾ? ಮನೆಯಲ್ಲೆಲ್ಲ ಆರಾಮಿದಾರಾ? ನಮ್ಮ ಮಗಳು ಹೇಗಿದ್ದಾಳೆ? ಆಂಟಿ, ಅದೆಲ್ಲ ಬಿಡಿ. ಮೊದಲು ಹೇಳಿ, ನಿಮ್ಮ ಮಗಳಿಗೆ ಏನ್ ಹೇಳ್ಕೊಟ್ಟು ನಮ್ಮನೆಗೆ ಕಳ್ಸಿದ್ದೀರಾ ಅಂತ. ನಾವ್ ಏನ್ ನಿಮಗೆ ದ್ರೋಹ ಮಾಡಿದೀವಿ ಅಂತ ಹೇಳಿ. ನಿಮ್ಮ ಮಗಳಿಂದ ನಾವಿನ್ನು ಏನೇನ್ ಅನುಭವಿಸ್ಬೇಕು? ಅಯ್ಯೋ, ಇದೇನಮ್ಮ ಹೇಳ್ತಿದ್ಯಾ? ನನ್ನ ಮಗಳು ಅಪರಂಜಿ ಇದ್ದಾಗೆ. ಅವಳು ಅವಳು ನಿಮ್ಗೇನ್ ತೊಂದರೆ ಮಾಡಿದಾಳೆ? ಅಷ್ಟಕ್ಕೂ ನೀವೇನ್ ನಮಗೆ ದ್ರೋಹ ಮಾಡಿರ್ತೀರಾ ಹೇಳಿ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮಗಳು ನಿಮ್ಮ ಹತ್ರ ಏನಾದರೂ ಹೊರಟಾಗಿ ನಡ್ಕೊಂಡ್ಲಾ? ಏನಮ್ಮ, ಏನ್ ವಿಷಯ ಅಂತ ಹೇಳ್ಬಾರ್ದಾ? ಸಾಕು ಆಂಟಿ, ಇನ್ನು ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ರ? ನಿಮ್ಮ ಮಗಳ ಹಾಗೆ ನನ್ನ ಹತ್ರ ನಾಟಕ ಆಡೋದಕ್ಕೆ ಬರಬೇಡಿ. ನಿಮ್ಮ ಮಗಳು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಇವಾಗ ಏನ್ ನಿಜ ಅನ್ನೋದನ್ನ ಹೇಳಲಿಲ್ಲ ಅಂದ್ರೆ ಆಮೇಲೆ ಮುಂದೆ ಪರಿಣಾಮ ಚೆನ್ನಾಗಿರೋದಿಲ್ಲ. ಬೇಕಾದ್ರೆ ನಿಮ್ಮ ಮಗಳು ಏನು ಅನ್ನೋದನ್ನ ನಿಮ್ಮ ಎದುರಿಗೂ ತೋರಿಸ್ತೀನಿ. ಚಾರುಣ್ಯ ತಾನು ಒಬ್ಳೇ ಇದ್ದೀನಿ ಅಂತ ಮಾತಾಡಿರೋದನ್ನೆಲ್ಲ ಕಾವ್ಯ ಗೊತ್ತಾಗದಿರೋ ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿರ್ತಾಳೆ. ಆ ವಿಡಿಯೋನ ಚಾರುಣ್ಯನ್ ತವ್ರ ಮನೆಯವ್ರಿಗೆ ತೋರಿಸ್ತಾಳೆ. ಇವಾಗ ಹೇಳಿ ಆಂಟಿ, ನಿಮ್ಮ ಮಗಳು ಏನು ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ. ನಿಮ್ಮ ಮಗಳು ನಮ್ಮ ಮನೆಗೆ ಸುಮ್ಮನೆ ಬಂದಿಲ್ಲ. ನಮ್ಮ ಮನೆಯವ್ರ ನೆಮ್ಮದಿನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಬಂದಿದ್ದಾರೆ. ಅಷ್ಟಕ್ಕೂ ನಾವೇನ್ ಮಾಡಿದೀವಿ ನಿಮ್ಗಂತದ್ದು? ನಮ್ಮ ಮೇಲೆ ಇಷ್ಟೊಂದು ಹಗೆ ಸಾಧಿಸೋ ಅಂತದ್ದು ನಾವೇನ್ ಮಾಡಿದೀವಿ ಆಂಟಿ? ನೋಡಿ, ಇವಾಗ ನೀವು ಇರೋ ಸತ್ಯನ ಹೇಳಿಲ್ಲ ಅಂದ್ರೆ ನಾನು ಈ ವಿಡಿಯೋ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ನಿಮ್ಮ ಮಗಳ ಜೊತೆ ನೀವು ಕೂಡ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಒದ್ದು ಒಳಗಡೆ ಹಾಕ್ತಾರೆ. ಅಯ್ಯೋಯ್ಯೋ, ಬೇಡಮ್ಮ, ನಮಗೂ ಅವಳಿಗೂ ಸಂಬಂಧನೇ ಇಲ್ಲ. ಅವಳು ನಮ್ಮ ಮಗಳೇ ಅಲ್ಲ. ಚಾರುಣ್ಯನ್ ಬಂಡವಾಳನ ಬಯಲು ಮಾಡಬೇಕು ಅನ್ನೋ ಕಾರಣಕ್ಕೆ ಕಾವ್ಯ ಚಾರುಣ್ಯನ್ ಮನೆಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವ್ರು ಹೇಳೋ ಮಾತು ಕೇಳಿ ಇವಳಿಗೆ ಆಕರ್ಷಣೆ ತಲೆ ಮೇಲೆ ಬಿದ್ದಾಗತ್ತೆ. ಯಾಕೆ ಅಂದ್ರೆ ಚಾರುಣ್ಯನ್ಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ, ಅವಳು ನಮ್ಮ ಮಗಳೇ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟಕ್ಕೂ ಚಾರು ಮನೆಯವರು ನಮಗೂ ಅವಳಿಗೂ ಸಂಬಂಧನೇ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ?
ಹಾಗಾದ್ರೆ ಕಾವ್ಯ ಮುಂದೆ ಏನ್ ಮಾಡ್ತಾಳೆ, ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನನ್ನ ಹೊಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.